ವಿಜ್ಞಾನ ಕೇಂದ್ರದಿಂದ SMS ಮುಖಾಂತರ ನಮಗೆ ಮೆಸೇಜ್ ಬಂದು ಕಾಳು ಕಟ್ಟುವ ಸಮಯಕ್ಕೆ ಸರಿಯಾದ ಸಮಯಕ್ಕೆ ಎಣ್ಣೆ ಹೊಡಿ ಅಂತ ಹೇಳಿದ್ರು. ಆ ಸಮಯದಲ್ಲಿ ನಮ್ಗೆ ಎಷ್ಟಂದ್ರೆ 6 ಸಲ ಹೊಡೆಯೋದು, 3 ಸಲದಾಗ ಎಣ್ಣೆ ಕಂಟ್ರೋಲ್ ಆಗಿ ನಮ್ಗೆ ಕಾಳು ಕಟ್ಟುವುದು ಇಳುವರಿ ಕೂಡ ಹೆಚ್ಚಿಗೆ ಬಂತು. ಈಗ 2 ಕ್ವಿಂಟಲ್ ಆಗೋದು 4 ಕ್ವಿಂಟಲ್ ಆಯಿತು ಇಳುವರಿ, ಯಾಕಂದ್ರೆ ಹೆಚ್ಚು ಬಂತು. ಎರಡನೇದಾಗಿ ಅಂದರೆ ಇದರಿಂದ 2,500 3,000 ತನಕ ನಮ್ಗೆ ರೂಪಾಯಿ ಕೂಡ ಉಳಿತು. ಈ ಮುಖಾಂತರ SMS ಮುಖಾಂತರ ನಮ್ಗೆ ಭಾಳ ಇದು ಲಾಭ ಆಗ್ಯದ. ಇದು ಮತ್ತು ತೋಟಗಾರಿಕೆ ಇಲಾಖೆ ಮೆಸೇಜ್ ಕಳಿಸ್ತಾ ಇದ್ವಿ, ವಾಯ್ಸ್ ಮೆಸೇಜ್ ಮೊಬೈಲ್ ಮುಖಾಂತರ ಬರ್ತದ. ಅದರಲ್ಲಿಂತ ನಾವು ತೊಗರಿ ಕೀಟನಾಶಕ ಬಾಧೆ ಸ್ವಲ್ಪ ಅದರಲ್ಲಿಂತ ಸ್ವಲ್ಪ ಮಾಹಿತಿ ಆಯಿತು. ಹೆಂಗ್ರಿ ಮಾಹಿತಿ ಹೆಂಗಾಯ್ತು? ಅವ್ರು ಹೇಳೋದ್ರಲ್ಲಿಂತ 3-4 ಸಲ ಎಣ್ಣೆ ಹೊಡಿತಿದ್ದೆವು. ಈ 2-3 ಸಲದಾಗೆ ನಾವು ಕಂಟ್ರೋಲ್ ಮಾಡ್ಕೊಂಡು ಅವ್ರ ಮುಖಾಂತರ ಸ್ವಲ್ಪ ಹೆಲ್ಪ್ ಆಗ್ಯದ. ಅಂದ್ರೆ ಅವಾಗ ಎಷ್ಟು ಖರ್ಚು ಬರ್ತೀವಿ? ಎಷ್ಟು ಸಲ ಸಿಂಪಡಣೆ ಮಾಡ್ತಿದ್ರಿ? ಎಷ್ಟು ಸಲ ಖರ್ಚು ಬರ್ತೀವಿ? 6-7 ಸಲ ಸಿಂಪಡಣೆ ಮಾಡ್ತಿದ್ದೇವ್ರಿ. ಈ 3-4 ಸಲದಾಗ ಮುಗಿಸ್. ಅವಾಗ 6-7 ಸಲ ಸಿಂಪಡಣೆ ಮಾಡಿದಾಗ ಖರ್ಚು ಎಷ್ಟು ಬರ್ತಿತ್ತು? 2,500 ಹಿಡ್ಕೊಂಡು 3,000 ತನಕ ಬರ್ತೈತ್ರಿ. ಈಗ 1,500 ಹಿಡ್ಕೊಂಡು 2,000 ಒಳಗೆ ಬಂದ. ಅಂದ್ರೆ 1,000 ರೂಪಾಯಿ ಉಳಿತದಂಗ. ಮತ್ತೆ ನಿಮ್ಗೆ ಇಳುವರಿಯಲ್ಲಿ ಎಷ್ಟು ಬರ್ತದ್ರಿ ಈಗ? ಇಳುವರಿಲಿಂತ ಪೈಲಿದಕ್ಕಿಂತ ಮೊದಲಿನಕ್ಕಿಂತ ನಾವು ಬೆಳೆಯೋದಕ್ಕಿಂತ ಮೊದಲು ಈಗ 1-1.5 ಕ್ವಿಂಟಲ್ ಹೆಚ್ಚಿಗೆ ಬಂದ. ಅಂದ್ರೆ ಆರ್ಥಿಕವಾಗಿ ಎಷ್ಟು ಬರ್ತದೆ ನಿಮ್ಗೆ ದುಡ್ಡು? ದುಡ್ಡು ಏನು ಕ್ವಿಂಟಲ್ ಹಿಸಾಬ್ರಿ? ಕ್ವಿಂಟಲ್. ಈಗ ಒಂದು ಎಕರೆಲಿಂದ ಎಷ್ಟು ರೂಪಾಯಿ ನೀವು ಗಳಿಕೆ ಆದಂಗತ್ತೆ? ಈಗ ಇಳುವರಿಯಲ್ಲಿ ನಿಮ್ಗೆ ಹೆಚ್ಚಿಗೆ ಆಯ್ತು? ಇಳುವರಿಲಿಂತ 1,500 ಹಿಡ್ಕೊಂಡು 2,000 ತನಕ ಬಂದು. 1,500ರಿಂದ 2,000 ರೂಪಾಯಿ ತನಕ. ಅಂದ್ರೆ ನಮ್ಮ ಕೃಷಿ ಸಂದೇಶ ನಿಮ್ಗೆ ಕಳಿಸ್ತೇವಲ್ಲ, ಅದರಿಂದ ಏನು ಉಪಯೋಗ ಅದ ಏನಿಲ್ಲ? ಉಪಯೋಗ ಅದ. ಅದನ್ನ ಬೀಜ ಶೇಖರಣೆ ಮಾಡೋದು, ನೀರು ಆಗಾಗ ನೀರು ಯಾವಾಗ ಹಾಯಿಸ್ಬೇಕು ಅನ್ನೋದು ಎಲ್ಲ ಸ್ವಲ್ಪ ಮಾಹಿತಿ ಆಗಿದೆ ನಮ್ಗೆ. ಸ್ವಲ್ಪ ಮಾಹಿತಿ ತಗೊಂಡು ಕೃಷಿಯನ್ನು ಮಾಡ್ತಿದ್ದೆ. ಮತ್ತು ಇನ್ನೂ ಒಂದು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಗುಲ್ಬರ್ಗ ಜಿಲ್ಲಾ ವಿಜ್ಞಾನ ಕೇಂದ್ರ ವತಿಯಿಂದ ವಿಜ್ಞಾನಿಗಳನ್ನು ಸಂಪರ್ಕ ಮಾಡಿದಾಗ ಕೆಲವೊಂದು ಬೆಳೆಗಳಿಗೆ ಬರ್ತಕ್ಕಂಥ ರೋಗಗಳ ನಿಯಂತ್ರಣದ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ಪಡೆಯುವುದರ ಮುಖಾಂತರ ನಾವು ಕೃಷಿ ಸಂಶೋಧನಾ ಕೇಂದ್ರ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಕೊಟ್ಟಾಗ ಅವರು ನಮ್ಗೆ ತೊಗರಿ ಬೆಳೆಯಲ್ಲಿ ಹೆಚ್ಚಿಗೆ ನಮ್ಗೆ ಕೊಯ್ಲಿಗೆ ಬರ್ತಕ್ಕಂಥ ಇಳುವರಿಗಿನ್ನ 1 ಎಕರೆಯಲ್ಲಿ 2 ಕ್ವಿಂಟಲ್ ಇಳುವರಿ ಕೂಡ ನಮ್ಗೆ ಜಾಸ್ತಿ ಬಂದಿದೆ ಅಂತ ಹೇಳ್ಬೋದು ಸರ್. ನಮಗೆ ಅದು ಚಲೋ ಅದ ರೀ. ನಮ್ಗೇನು ಅಲ್ಲಿಗೆ ಹೋಗೋದು ಆಗಂಗಿಲ್ಲ, ಏನು ಇಲ್ರಿ. ಇಲ್ಲೇ ಇದ್ದಲ್ಲೇ ಮೆಸೇಜ್ ಬರ್ತದ, ಹಂಗೆ ಕೇಳ್ತೇವು. ಅದ್ರ ಪ್ರಕಾರನ್ಕ ನಾವು ಮಾಡೋದ್ರಿಂದ ಎಲ್ಲರಿಂದ ಒಳ್ಳೇದು ಅನ್ಸಲ್ಕತ್ತದ್ರಿ. ನಮ್ಗೆ ಅಲ್ಲಿಗೆ ಹೋಗೋದು ಕೇಳೋದು ಮಾಡೋದು ಏನೂ ಆಗಲ್ರಿ, ಇಲ್ಲಿಗೆ ಹೇಳ್ತಾರ ಅವರು. ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಗುಲ್ಬರ್ಗದವರು ಸಾಕಷ್ಟು ತಂತ್ರಜ್ಞಾನ ಅಂತದ ಕೊಡ್ತಾ ಇದ್ರು. ಆದರೆ ಮೊದಲೇ ತಂತ್ರಜ್ಞಾನ ಏನದ ರೈತರ ಬಳಿ ಸ್ವಲ್ಪ ಇತ್ತು. ಅದನ್ನು ಕೂಡ ಇತ್ತಿತ್ತಲಾಗಿ ಈ ನಮಗೇನು ಮೆಸೇಜ್ ಏನು ಕಳಿಸ್ತಾರೆ ಧ್ವನಿವರ್ಧಕ ಅದರಿಂದ ಏನದ ಈ ತೊಗರಿ ಶೇಖರಣೆ ಮಾಡ್ತಕ್ಕಂಥದ್ದು ಭಾಳ ಉಪಯುಕ್ತ ಆಗ್ಲಿಕ್ಕತ್ತದ. ಮೊದಲೆಲ್ಲ ನಾವು ಸಿಕ್ಕಾಪಟ್ಟಿ ತೊಗರಿ ಏನದ ಇಡ್ತಿದ್ದೆವು. ಜಲ್ದಿ ಏನದ ನಮಗೆ ಪುಟ್ಟಿ ಹತ್ತು ಕೇಸಿಂದ ಏನದ ತೊಗರಿ ಹಾಳಾಗ್ತಿತ್ತು. ಹಾಳಾಗ ಒಂದು ಅಂಜಿಕೆಗೆ ಹಾಕಿಸಿದ ನಾವು ಜಲ್ದಿ ಏನದ ಅಂದ್ರೆ ನಾವು ಮಾರ್ಕೆಟ್ಗೆ ಹೋಯ್ದು ಹಾಕಿಬಿಡ್ತಿದ್ದೆವು. ಹಾಕಿಬಿಟ್ಟು ನಮ್ಗೆ ಹಣ ಏನದ ಸರಿಯಾಗಿ ಏನದ ಅಂದ್ರೆ ರೇಟ್ ಸಿಗ್ತಿದ್ದಿಲ್ಲ. ಇತ್ತಿತ್ತಲಾಗಿ ಏನದ ಅಂದ್ರೆ ಇವರು ಸರಿಯಾಗಿ ಒಣಗಿಸಿ ಮತ್ತೇನದ ಹತ್ರ 7-8% ಏನದ ಹತ್ರ ಕಾಳು ಹಸಿರ್ತಕ್ಕಂಥ ವ್ಯವಸ್ಥೆ ನೋಡ್ಕೊಂಡು ಒಣಗಿಸಿ ನಾವು ಶೇಖರಣೆ ಮಾಡಿ ಇಡೋದ್ರಿಂದ ನಮಗೇನದ ಹೆಚ್ಚಿನ ರೇಟ್ ಏನದ ಇವತ್ತು ಸಿಗ್ಲಿಕ್ಕೆ ಅನುಕೂಲ ಆಗ್ಯದ. ಮತ್ತು ಇತ್ತಿತ್ತಲಾಗಿ ಏನದ ಅಂತಂದ್ರೆ ಸಾಕಷ್ಟು ಏನದ ಅಂತಂದ್ರೆ ನಮಗೆ ತಂತ್ರಜ್ಞಾನಗಳು ಏನದ ಅವ್ರು ಕೊಡ್ತಾ ಇದ್ದಾರೆ. ಉಪಚಾರ ಮಾಡೋದ್ರಿಂದ ನಮಗೆ ನೆಟ್ಟೆ ರೋಗ ಸ್ವಲ್ಪ ಕಂಟ್ರೋಲಿಂಗ್ ಬರ್ತಾ ಇದೆ. ನೆಟ್ಟೆ ರೋಗ ಬಂದಂಥದ್ದು ಬೀಜೋಪಚಾರದಲ್ಲಿ ಏನು ಅವಶೇಷ ಒಂದೊಂದು ಕೆಮಿಕಲ್ಸ್ ಇರುತ್ತೆ, ಅವ್ರು ಪೌಡರ್ ಕೊಟ್ಟಂಥದ್ದು. ಅದರಿಂದ ಭೂಮಿ ಮಳೆ ಒಂದು 15-20 ದಿನ ಮಳೆ ಹೋದ್ರೂ ತೇವಾಂಶ ಕಾಪಾಡ್ಕೋವಂಥ ಒಂದು ಅಂಶ ಅದರೊಳಗಿದೆ ಅಂತ ನಮಗೆ ಕಂಡು ಬರ್ತಾ ಇದೆ ರೀ ಭೂಮಿ ಒಳಗೆ ಬೆಳೆಗಳಿಗೆ ಮಾಡೋದ್ರಿಂದ. ಇದರಿಂದ ನಮ್ಗೆ ಏನಾದರೂ ಸ್ವಲ್ಪ ಬೆಳವಣಿಗೆ ಏನಾದರೂ ಸರಿಯಾಗಿ ಬಂದಿದೆ ರೀ ಬೆಳವರಿ. ಈ ವರ್ಷ ಸರಿಯಾಗಿದೆ. ಈ ವರ್ಷ ಮಳೆ ಸ್ವಲ್ಪ ಅಭಾವದಿಂದ ಇದು ಆಗಿರ್ಬೋದು. ಆದ್ರೂ ಈಗ ನೋಡ್ರಿ, ನಮಗೆ ಈ ಕೃಷಿ ಸಂಶೋಧನಾ ಕೇಂದ್ರದಿಂದ ಈ ಮೆಸೇಜ್ ಬರ್ತೀವಿ ಮೇಲೆ ಫೋನ್ಯಾಗ ವಾಯ್ಸ್ ಮೆಸೇಜ್ ಅಂತ. ಆ ಮೆಸೇಜ್ನಿಂದ ನಮ್ಗೇನು ಗೊತ್ತಾಯ್ತು ಅಂದ್ರೆ, ಈ ನಮ್ಮ ಬೆಳೆ ರಾಶಿ ಆದ್ಮೇಲೆ ಅವು ಹಾಗೆ ಇಟ್ಟರೆ ಹುಳಗಳ ಕಾಟಾಗಿ ಮುಂದೆ ನಾವು ಸ್ವಲ್ಪ ದಿವಸ ಇಡಬೇಕಂದ್ರೆ ಹುಳದ ಬಾಧೆ ಆಗಿ ನಮಗೆ ನುಕ್ಸಾನ ಆಗ್ತಿತ್ತು. ಅವ್ರು ಹೇಳೋದ್ರಿಂದ ಅವೆಲ್ಲ ಗ್ರೇಡಿಂಗ್ ಮಾಡಿ ಸರಿಯಾಗಿ ಎಲ್ಲ ಕಾಳುಗಳನ್ನು ಒಣಗಿಸಿ ಸರಿಯಾಗಿ ಚೀಲ ತುಂಬಿಟ್ಟು ಮೆಲಾಥಿನ್ ಪುಡಿ ಸಿಂಪಡಿಸ್ಕೊತಾ ಇದ್ದೆವು. ಈಗ ನಮ್ಗೆ ಅದರಿಂದ ಭಾಳ ಲಾಭ ಆಗಿದೆ. ಮತ್ತು ಆ ಧಾನ್ಯಗಳು ಒಂದು